ಏನ್ ಹೇಳ್ತಿದ್ಯಾ ಸಕು? ಇದೆಲ್ಲ ನಿಜಾನಾ? ದೊಡ್ಡ ಪಟ್ಟಣಕ್ ಹೋಗಿ ಕೆಲ್ಸ ಮಾಡಿ ನಮ್ಮ ಅಮ್ಮ ಅಪ್ಪ ಇಬ್ರು ಸಂಪಾದನೆ ಮಾಡಕ್ ಹೋಗಿದ್ದಾರೆ. ಸಾಲ ತೀರಿಸ್ಬೇಕಲ್ವಾ? ಛೆ, ನೀವ್ ತಗೊಂಡಿರೋ ಸಾಲ ಏನಾದ್ರೂ ಕಡಿಮೆನಾ? ತೀರ್ಸ್ಬೇಕಾಗಿರೋ ಸಾಲ ಇನ್ನು 100 ಹೊನ್ನುಗಳಿವೆ. 100 ಹೊನ್ನುಗಳು. ಜೀವನ ಪೂರ್ತಿ ಕೆಲ್ಸ ಮಾಡಿದ್ರು ಇಷ್ಟ್ ಸಾಲ ತೀರ್ಸೋದ್ ಕಷ್ಟ. ನೀವು ಅವ್ರ ಸಾಲ ತೀರ್ಸ್ಬೇಕಂತ ಅನ್ಕೊಂಡಿದೀರಾ ಇಲ್ವಾ? ಲೇ ಕುಳ್ಳ, ನಿನಗ್ ಹೊನ್ನು ಅಂದ್ರೆ ಎಷ್ಟು ಅಂತ ಗೊತ್ತಾ? ದುಡ್ಡಂದ್ರೆ ಏನು ಅಂತ ಗೊತ್ತಾ? 100 ಹೊನ್ನು ಸಾಲ ತೀರ್ಸೋದು ಅಸಾಧ್ಯ. ಹಗಲು ರಾತ್ರಿ ಕೆಲ್ಸ ಮಾಡಿದ್ರು ಅಷ್ಟು ಸಾಲ ತೀರ್ಸೋಕ್ ಆಗಲ್ಲ. ಅದಷ್ಟು ಸುಲಭ ಏನಲ್ಲ. ಯಾಕಾಗಲ್ಲ? ತುಂಬಾ ಸುಲಭ. ಸಕ್ಕು ಅಪ್ಪನ್ಗಿದು ತುಂಬಾ ಸುಲಭ. ಎಲ್ಲ ನಿನಗೆ ತಿಳ್ದಿರೋ ಹಾಗೆ ದೊಡ್ಡ ಮೇಧಾವಿ ತರ ಮಾತಾಡ್ಬೇಡ. 10 ಹೊನ್ನು ಸಾಲ ತೀರ್ಸೋಕೆ ಇವ್ರಿಗೆ ಎಷ್ಟು ವರ್ಷ ಬೇಕಾಯ್ತು? ಅದ್ರ ಪ್ರಕಾರ ನೋಡಿದ್ರೆ ಈ ಜನ್ಮದಲ್ಲಿ ಸಾಲ ತೀರಲ್ಲ. ಎಲ್ಲ ಗೊತ್ತಿರೋ ಒಂಥರ ಮಾತಾಡ್ತಿದ್ದಾನೆ. ಶಿವಪ್ಪಂಗಿದು ತುಂಬಾ ಸುಲಭ ಅಂತೆ. ಹೋಗೋ. ಅಯ್ಯೋ ಅತ್ತೆ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅವರು ದೊಡ್ಡ ಪಟ್ಟಣಕ್ ಹೋಗಿದಾರಲ್ವಾ, ಅಲ್ಲಿ ದುಡ್ಡು ಸಂಪಾದನೆ ಮಾಡ್ಬೇಕಲ್ವಾ? ನಾವ್ ಜಾತ್ರೆಯಲ್ಲಿ 1 ದಿವಸ ನಮ್ ವಸ್ತುಗಳು ಮಾರಿದಕ್ಕೆ ನಮಗ್ 2 ಹೊನ್ನು ಸಿಕ್ತು. ಇವಾಗ ನೀವು ಲೆಕ್ಕ ಮಾಡಿ ಹೇಳಿ, 100 ಹೊನ್ನು ಸಂಪಾದಿಸೋದಕ್ಕೆ ಎಷ್ಟ್ ದಿನ ಬೇಕಾಗುತ್ತಂತ? ಒಂದಿನದಲ್ಲಿ 2 ಹೊನ್ನು ಅಂದ್ರೆ 50 ದಿನದಲ್ಲಿ 100 ಹೊನ್ನು ಸಂಪಾದನೆ ಮಾಡ್ಬೋದಾ? ಹಾಗಾದ್ರೆ ಒಂದಿನಕ್ಕೆ 2 ಹೊನ್ನುಗಳು ಅಂದ್ರೆ 50 ದಿನದಲ್ಲಿ 100 ಹೊನ್ನು ಸಂಪಾದನೆ ಮಾಡ್ಬೋದಾ? ಹಾಗಾದ್ರೆ ಈ ಸಾಲ ತೀರ್ ಹೋಗುತ್ತೆ ಅಲ್ವಾ? ಮೊದ್ಲು ಅವರಿಗೆ ಪಾಂಡು, ಈ ಪಾಂಡು ದೊಡ್ಡ ಕಿತಾಪತಿ. ಆ ಸಕ್ಕು ನೋಡಿದ್ರೆ ಶುದ್ಧ ದಡ್ಡಿ. ಆದ್ರೆ ಈ ಚಾಲಕಿ ಪಾಂಡು ಇದಾನಲ್ಲ, ಪಾಂಡುರಂಗ ನೋಡು, ಅಪ್ಪ ನಮ್ಗೆ ಪತ್ರ ಬರ್ತಿದ್ದಾರೆ. ಅಯ್ಯೋ ಪಾಂಡುರಂಗ, ನಾನ್ ನಿನ್ಗೆ ಹೇಳ್ತಿದ್ದೀನಲ್ಲ, ಇದೆಲ್ಲ ಮಾಡಿದ್ ನೀನೇ ಅಲ್ವಾ? ಅಂದ್ಮೇಲೆ ನಿನ್ಗೆ ಎಲ್ಲ ಗೊತ್ತಿರುತ್ತೆ. ಪಟ್ನದಲ್ಲಿ ಅಮ್ಮನಿಗೆ ಅಪ್ಪನಿಗೆ ಜೊತೆಯಾಗಿ ನೀನಿದ್ಯಾ ಅಂತ ಗೊತ್ತು. ಈ ಪತ್ರ ನೋಡಿದ್ಮೇಲೆ ಅಜ್ಜಿಗೆ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತು ಗೊತ್ತಾ? ಇನ್ಮೇಲೆ ನಾನು ಭಯ ಪಡೋದಿಲ್ಲ, ಧೈರ್ಯನ ಬಿಡೋದಿಲ್ಲ. ಮುಂದೆ ನನಗೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಸ್ವಲ್ಪ ಕೂಡ ಭಯ ಪಡೋದಿಲ್ಲ. ಸಿದ್ಧವಾಗಿದ್ದೀನಿ. ಅಯ್ಯೋ ಅಜ್ಜಿ, ರೊಟ್ಟಿನ ನಾನ್ ಮಾಡ್ತಿದ್ದೆ ತಾನೆ, ಯಾಕೆ ಕಷ್ಟ ಪಡ್ತಿದ್ಯಾ? ಮೊದ್ಲೇ ನಿನಗ್ ಮೈ ಹುಷಾರಿಲ್ಲ. ಹೋಗು, ವಿಶ್ರಾಂತಿ ತಗೋ. ಹೋಗು ಅಜ್ಜಿ. ಸಕ್ಕು, ವಿಶ್ರಾಂತಿ ಅನ್ನೋ ಮಾತು ಹೆಣ್ಣಿನ ಜೀವನದಲ್ಲಿ ಯಾವತ್ತೂ ಇರಲ್ಲ. ಬದುಕಿರೋವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು. ಕೆಲವೊಂದ್ಸಲ ಇಷ್ಟಪಟ್ಟು, ಇನ್ ಕೆಲವು ಸಲ ಅನಿವಾರ್ಯವಾಗಿ ಕೆಲಸ ಅಂತೂ ಮಾಡ್ಲೇಬೇಕು. ಅಂದ ಹಾಗೆ ನಾನಿವಾಗ ಚೆನ್ನಾಗೇ ಇದ್ದೀನಿ. ಮೈಯಲ್ಲಿ ಸ್ವಲ್ಪ ಶಕ್ತಿ ಬಂದ ತಕ್ಷಣ ಕೆಲಸ ಮಾಡ್ಬೇಕಾ? ಇಲ್ಲಾಂದ್ರೆ ನಿನ್ ಕೈಯಿಂದ ಸೇವೆ ಮಾಡಿಸ್ಕೊಂಡಿರ್ಲಾ? ನಾನು ನಿನ್ಗೋಸ್ಕರನೇ ಬಿಸಿ ಬಿಸಿ ರೊಟ್ಟಿ ಮಾಡ್ತಿದ್ದೀನಿ. ಆ ಪತ್ರ ಓದಿದ್ಮೇಲೆ ನಂಗೆ ಚಿಂತೆ ಕಡಿಮೆ ಆಯ್ತು. ನಾನು ರೊಟ್ಟಿ ಮಾಡ್ತೀನಿ, ನೀನ್ ಇದನ್ನೆಲ್ಲ ಜೋಡಿಸಿಡು. ಹಾ ಸರಿ ಅಜ್ಜಿ. ಅಪ್ಪ ಬರ್ದಿರೋ ಪತ್ರನ ಎಲ್ರಿಗೂ ತೋರಿಸ್ದೆ. ತುಂಬಾ ಸಂತೋಷ ಪಟ್ರು. ನಮ್ ಸಾಲ ಏನಾದ್ರೂ ಬೇಗ ತೀರೋದ್ರೆ ಇನ್ನ ಜಮೀನ್ದಾರ್ ಮುಖ ನೋಡೋ ಅವಶ್ಯಕತೆನೇ ನಮ್ಗಿರಲ್ಲ. ಅದೇಗ್ ಸಾಧ್ಯ ಮುದುಕಮ್ಮ? ನನ್ ಮುಖ ನೋಡದೆ ಇದ್ರೆ ನಿಮ್ಗೆ ದಿನ ಹೇಗ್ ಕಳಿಯುತ್ತೆ? ಏನು ಶಿವಪ್ಪ ಇನ್ನೂ ಬಂದಿಲ್ವಾ? ಎಷ್ಟು ಹೊನ್ನುಗಳ ವ್ಯವಸ್ಥೆ ಮಾಡಿದಾನೆ? ವ್ಯವಸ್ಥೆ ಮಾಡ್ತೀವಿ. ಅಪ್ಪ ದೊಡ್ಡ ಪಟ್ಟಣಕ್ಕೆ ಅದಕ್ಕೆ ಹೋಗಿರೋದು. ಅವನು ಪಟ್ಟಣಕ್ಕೇನು ಹೋಗಿಲ್ಲ, ಕಳ್ಳನ್ ತರ ಓಡೋಗಿದ್ದಾನೆ. ಸಾಲ ತೀರ್ಸೋ ಅಂದ್ರೆ ತಲೆ ಮರ್ಸ್ಕೊಂಡಿದ್ದಾನೆ. ತೀರ್ಸೋ ಉದ್ದೇಶ ಇದ್ರೆ ತಾನೆ.
ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅವನು ಪಾತಾಳದಲ್ಲಿ ಬಚ್ಚಿಟ್ಕೊಂಡ್ರು ನಾನು ಅವನ್ನ ಹುಡುಕಿ ಕರ್ಕೊಂಡು ಬರ್ತೀನಿ. ಅವನನ್ನ ಬಿಡೋ ಮಾತೇ ಇಲ್ಲ. ಬಡ್ಡಿ ಸಮೇತ ಸಾಲ ಪೂರ್ತಿ ವಸೂಲಿ ಮಾಡ್ತೀನಿ.